ಈಗ ನಾನು ಪಾಟ್ ಹೋಲ್ಸ್ ಮುಚ್ಚಲಿಕ್ಕೆ ಹೇಳಿದ್ದೀನಿ. ಎಲ್ಲೆಲ್ಲಿ ಪಾಟ್ ಹೋಲ್ಸ್ನ ಮುಚ್ಚಲಿಕ್ಕೆ ಮತ್ತೆ ಕ್ವಾಲಿಟಿ ಪಾಟ್ ಹೋಲ್ಸ್ ಮುಚ್ಚಬೇಕು. ನಾನು ಅದಕ್ಕೆ ಈಗ ಒಬ್ಬ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಸಸ್ಪೆಂಡ್ ಮಾಡಿದೆ. ಅವನು ಏನ್ ಮಾಡಿದ್ದಾನೆ, ಜಲ್ಲಿ ಎಲ್ಲ ಇದಾಕಿಲ್ಲ, ಖಾರ ಹಾಕಿಲ್ಲ, ವಿಟ್ ಮಿಕ್ಸ್ ಮಾಡಿಲ್ಲ. ಅದರಿಂದ ಅವನು ಸಸ್ಪೆಂಡ್ ಮಾಡಿದ್ದೀನಿ. ಇಲ್ಲಿ ಈ ರೋಡ್ ಹೆಣ್ಣೂರು ರಸ್ತೆ ಇದೆಯಲ್ಲ, ಅದು ವೈಟ್ ಟ್ಯಾಪಿಂಗ್ ಆಗಿದೆ. ಆ ವೈಟ್ ಟ್ಯಾಪಿಂಗು ಒಬ್ಬ ಕಾಂಟ್ರಾಕ್ಟರ್ ಕೊಟ್ಟಿದ್ದಾರೆ. ಯಾರು ಕಾಂಟ್ರಾಕ್ಟರ್ ಹೆಸರು? ಇನಾಯತ್. ಅವರೇ ಮೇಂಟೈನ್ ಮಾಡಬೇಕು, ರಸ್ತೆನೆಲ್ಲ ಅವನೇ ಮೇಂಟೈನ್ ಮಾಡಬೇಕು. ಮೇಂಟೈನ್ ಮಾಡಿ ವೈಟ್ ಟ್ಯಾಪಿಂಗ್ ಮಾಡಬೇಕು. ಯಾಕಂದ್ರೆ 1 ಕಿಲೋಮೀಟರ್ಗೆ 13 ಕೋಟಿ ರೂಪಾಯಿ ಕೊಡ್ತಾ ಇದ್ದೀವಿ ನಾವು. 2 ಸೈಡ್ನಲ್ಲಿ 7.5 ಮೀಟರ್ 5 ಕಿಲೋಮೀಟರ್ ರಸ್ತೆನ ಮಾಡ್ತಾ ಇದ್ದೀವಿ. ಸೊ ಅದರಿಂದ ಇನ್ನೊಂದು 30 ದಿನ ಟೈಮ್ ಕೊಟ್ಟಿದ್ದೀನಿ ಅವರಿಗೆ. 30 ದಿನದಲ್ಲಿ ಎಲ್ಲ ಮೋಟಾರಬಲ್ ರೋಡ್ ಆಗಬೇಕು, ಮತ್ತೆ ಎಲ್ಲ ಗುಂಡಿನೂ ಕೂಡ ಮುಚ್ಚಿರಬೇಕು. ಗುಂಡಿಗಳು ನೀವು ಬರ್ತೀರಾ ಅಂತ ಮುಚ್ಚಿದ್ದಾರೆ. ನಿನ್ನೆ ಬೆಳಗ್ಗೆವರೆಗೂ ಕೂಡ ಗುಂಡಿಗಳಿತ್ತು. ಮೊನ್ನೆ ಒಂದು ಕಸದ ಲಾರಿ ಹತ್ತಿ ಒಬ್ಬ ಹುಡುಗ ಕೂಡ ಡೆತ್ ಆಗಿದ್ದಾನೆ ಸರ್ ಇದೇ ರಸ್ತೆಯಲ್ಲಿ. ಈಗ ನಾನು ಇಲ್ಲ ಅಂತ ಹೇಳಕ್ ಹೋಗಲ್ಲ, ಗುಂಡಿಗಳಿಲ್ಲ ಅಂತ ಹೇಳಕ್ ಹೋಗಲ್ಲ. ನಾನು ಈಗ ಬಿಜೆಪಿಯವ್ರ ಮೇಲೆ ಆರೋಪನೂ ಮಾಡಕ್ ಹೋಗಲ್ಲ. ಬಿಜೆಪಿಯವರು ಮುಚ್ಚಲಿಲ್ಲ ಗುಂಡಿಗಳನ್ನ. ಮುಚ್ಚಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನಾವು ರಸ್ತೆ ದುಡ್ಡು ಕೊಟ್ಟದ್ ಬಿಟ್ರೆ ಅವ್ರೇನು ಕೊಡ್ಲಿಲ್ಲ. ಅದು ಬಿಡಿ ಅದನ್ನ. ಈಗ ನಾವು ಅಧಿಕಾರದಲ್ಲಿದ್ದೀವಿ. ನಾವು ಗುಂಡಿ ಮುಚ್ಚಿ ಮಳೆಗಾಲದೊಳಗಡೆ, ಮಳೆ ಮುಗಿಯೋದ್ರೊಳಗಡೆ ಗುಂಡಿ ಮುಚ್ಚತಕ್ಕಂಥ ಕೆಲಸ ಮಾಡ್ತೀವಿ. ತೇಜಸ್ವಿ ಸೂರ್ಯ ಯಾರು ಸಮೀಕ್ಷೆಯಲ್ಲಿ ಭಾಗವಹಿಸಬಾರದು ಅಂತ ಕರೆ ಕೊಟ್ಟಿದ್ದಾರೆ ಸರ್ ಸಂಸದ. ಯಾವ ಸಮೀಕ್ಷೆ? ಈಗ ಸಮೀಕ್ಷೆ ಮಾಡ್ತಾ ಇದ್ರೆ ಸರ್, ಸಾಮಾಜಿಕ ಯಾರು ಕೂಡ ಭಾಗವಹಿಸಬೇಡಿ, ಡಾಟಾನೆಲ್ಲ ಲೀಕ್ ಆಗೋ ಚಾನ್ಸಸ್ ಇದೆ, ಯಾರು ಭಾಗವಹಿಸಬೇಡಿ ಅಂತ ರಾಜ್ಯ ಕೋರ್ಟ್ಗೆ ಹೋಗಿದ್ರಲ್ಲಪ್ಪ. ಕೋರ್ಟ್ನಲ್ಲಿ ಹೇಳಿದ್ದಾರೆ. ಕೋರ್ಟ್ ಡೈರೆಕ್ಷನ್ ಏನು ಹೇಳುತ್ತದೆ ಅದ್ರ ಪ್ರಕಾರ ಮಾಡ್ತೀವಿ. ಈಗಾಗಲೇ 10 ಲಕ್ಷ ಜನ ಆಗಿದ್ದಾರೆ. ಕಸದ ಸಮಸ್ಯೆಯನ್ನು ಬಹಳಷ್ಟು ಕಡೆ ನೋಡಿದಿರ್ತಾವೆ. ಅದೆಲ್ಲ ತೆಗೆದಾಕ್ಬೇಕು ಅಂತ ಹೇಳಿದ್ದೀನಿ. ತೆಗೆದೇ ಹೋದ್ರೆ ಇನ್ನೊಂದ್ಸಾರಿ ನಾನು ಬಂದು ನೋಡಿದಾಗ ಇದ್ರೆ ಕಮಿಷನರ್ಗಳ ಮೇಲೆ ಆಕ್ಷನ್ ತಗೋತೀನಿ. ತುಂಬಾ ವರ್ಷಗಳಿಂದ ಇದೆ ಇದೇ ರೀತಿ ಬೆಂಗಳೂರಿನಲ್ಲಿ. ತುಂಬಾ ವರ್ಷಗಳಿಂದ ಇರ್ಲಪ್ಪ. ಈಗ ಒಂದು ಮಳೆಗಾಲ ಜಾಸ್ತಿ, ಮಳೆ ಜಾಸ್ತಿ ಆಗಿದೆ, ಅದರಿಂದ ಜಾಸ್ತಿ ಪಾಟ್ ಹೋಲ್ಸ್ಗಳು ಆಗಿದ್ದಾವೆ. ನಂಬರ್ 1. ನಂಬರ್ 2, ಮುಚ್ಚಬೇಕಾಗಿತ್ತು, ಮುಚ್ಚಿಲ್ಲ. ಈಗ ಮುಚ್ಚಕ್ಕೆ ಹೇಳಿದ್ದೀನಿ. ಎಷ್ಟೋ 16,000ದಲ್ಲಿ 4,000ನ ಎಷ್ಟೋ ಬಾಕಿದೆಲ್ಲ ಆಗಿದೆ. 1 ತಿಂಗಳು ಟೈಮ್ ಕೊಟ್ಟಿದ್ದೀನಿ. ನಾನು ಮೀಟಿಂಗ್ ಮಾಡೋದ್ನಲ್ಲ ಹೋದ ವಾರ, ಆಗ 1 ತಿಂಗಳು ಟೈಮ್ ಕೊಟ್ಟಿದ್ದೀನಿ. ನಿಮ್ ಸರ್ಕಾರ ಬಂದ್ 2.5 ವರ್ಷ ಆಗಿದೆ. ಗುಂಡಿ ಸಮಸ್ಯೆ ವ್ಯಾಪಕವಾಗಿ ಕಂಡು ಬಂತು. ಯಾರನ್ನು ಹೊಣೆ ಮಾಡಿದ್ದೀರಾ ಸರ್? ಯಾರನ್ನ? 2.5 ವರ್ಷ ಆಯ್ತು. ಈಗ ಗುಂಡಿಗಳ ಸಮಸ್ಯೆ ಪ್ರತಿ ವರ್ಷ ಆಗ್ತದ್ರಿ ಅದು ಗುಂಡಿ. ಪ್ರತಿ ವರ್ಷ ಗುಂಡಿಗಳಾಗ್ತವೆ. ಮಳೆಗಾಲದಲ್ಲಿ ಅದು ಬಂದಾಗ ಗುಂಡಿಗಳಾಗ್ತವೆ. ಅದಕ್ಕೆ ಈಗ ಏನ್ ಹೇಳಿದ್ದೀನಿ, ಈಗ 5 ಕಾರ್ಪೊರೇಷನ್ಗಳು ಮಾಡಿದ್ದೀವಿ. ಕಮಿಷನರ್ಗಳು, ಚೀಫ್ ಇಂಜಿನಿಯರ್ಗಳು, ದೇ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್. 5 ಕಾರ್ಪೊರೇಷನ್ಗಳಿಗೂ 5 ಕಮಿಷನರ್ಗಳಾಗಿದೆ. ಮೊದಲು ಒಂದಿತ್ತು, ಅನ್ವೀಲ್ಡಿ ಆಗ್ತದೆ ಅಂತೇಳಿ ನೋಡಕ್ಕಾಗಲ್ಲ ಒಬ್ಬ ಕಮಿಷನರ್ ಅಂತೇಳಿ 5 ಕಮಿಷನರ್ಗಳು ಮಾಡಿದ್ದೀವಿ ಈಗ.